ನಮ್ಮ ಬಸವನಗುಡಿ ಮಹಿಳಾ ಮೋರ್ಚಾದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಸೆಕ್ರೆಟರಿ ಅವರು. ಬೀಜಗಳನ್ನೆಲ್ಲ ಮಣ್ಣಲ್ಲಿ ಸೇರಿಸಿ ಪ್ರದೇಶಗಳಲ್ಲಿ ತಗೊಂಡು ಹಾಕಬೇಕನ್ನೋ ಒಂದು ಕಾರ್ಯಕ್ರಮ ಇದು. ನರೇಂದ್ರ ಮೋದಿಯವರ 12 ವರ್ಷದ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆ ಸಲುವಾಗಿ ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋ ಒಂದು ಸಲುವಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಇದು ಈ ಸೀಡ್ ಬಾಲ್ ಇದು ಬಂದು ತುಂಬ ಒಳ್ಳೆಯ ಕಾರ್ಯಕ್ರಮ. ಹೇಗೆ ಅಂದರೆ ನಮ್ಮ ವಿಶ್ವ ಪರಿಸರವನ್ನು ಕಾಪಾಡುವಂಥ ಈ ಕೆಲಸ, ಈ ಮಣ್ಣಲ್ಲಿ ಎಲ್ಲ ಥರದ ಬೀಜಗಳನ್ನ ಇಟ್ಟು ರೋಲ್ ಮಾಡಿ ಅದನ್ನು ಉಂಡೆ ಥರ ಮಾಡಿ ಎಲ್ಲ ಕಾಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಎಸೆದು ಅದು ಬೀಜ ಅದು ಗಿಡವಾಗಿ ಮರವಾಗಿ ಬೆಳೆಯುತ್ತೆ. ನಮ್ಮ ಈ ಮುಂದೆ ಬರೋ 21ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಇದೆ. ಅದರಿಂದ ವಿಶ್ವ ಯೋಗ ದಿನ ಎಲ್ಲ ಇರೋದ್ರಿಂದ ಈ ಕೆಲಸ ಕಾರ್ಯಕ್ರಮ ನಮ್ಮ ಬಸವನಗುಡಿ ಮಹಿಳಾ ಮೋರ್ಚಾಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಸೆಕ್ರೆಟರಿ ಅವರು. ಸೊ ಎಲ್ರಿಗೂ ಒಂಥರ ಖುಷಿಯಾಗುವಂಥ ಈ ಕೆಲಸವನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವರಿಗೆ, ನಮ್ಮ ಬಸವನಗುಡಿ ಮಂಡಲದ ಟೀಮ್ ಎಲ್ಲರಿಗೂ ಸಹ. ಇದು ನೀವೇ ನೋಡ್ತಾ ಇದ್ದೀರಿ, ಒಂದು 40-45 ಜನ ಎಲ್ಲ ಮಹಿಳೆಯರು ಹೆಚ್ಚು ಕಡಿಮೆ ಬೆಳಗ್ಗೆಯಿಂದ ಬಂದು ಹೋಗ್ತಾ ಇದ್ದಾರೆ. ಸುಮಾರು ಒಂದು 4,000 ಮೇಲೆ ಇದನ್ನು ಬೀಜಗಳು ರೋಲ್ ಮಾಡಿ ರೆಡಿ ಮಾಡಿದ್ದೀವಿ. ಸೊ ನಮಗೊಂದು ಖುಷಿಯಾಗಿರುವಂಥ ವಿಷಯ ಇದು. ತುಂಬ ಚೆನ್ನಾಗಿ ಎಲ್ಲರೂ ಸೇರಿ, ಮಹಿಳೆಯರೆಲ್ಲರೂ ಸೇರಿ ಬಸವನಗುಡಿ ಮಹಿಳಾ ಮೋರ್ಚಾದ ವತಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕೆ ಎಲ್ಲರೂ ಖುಷಿಪಟ್ಟು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಾಡಲ್ಲಿ ಮರಗಿಡಗಳೆಲ್ಲ ಕಾಣೆ ಆಗ್ತಾ ಇರೋದ್ರಿಂದ ನಮ್ಮ ಮಹಿಳಾ ಮೋರ್ಚಾದಿಂದ ಬೀಜಗಳನ್ನೆಲ್ಲ ಮಣ್ಣಲ್ಲಿ ಸೇರಿಸಿ ಉಂಡೆಗಳನ್ನು ಮಾಡಿ ಮತ್ತೆ ಕಾಡುಗಳಲ್ಲಿ ಎಲ್ಲಿ ಪ್ರದೇಶಗಳಲ್ಲಿ ತಗೊಂಡು ಹಾಕಬೇಕನ್ನೋ ಒಂದು ಕಾರ್ಯಕ್ರಮ ಇದು. ಇದು ಯಶಸ್ವಿಗೊಳಿಸಿದ್ದಕ್ಕಾಗಿ ನಮ್ಮ ಮಹಿಳಾ ಮೋರ್ಚಾದವ್ರಿಗೆ ಕ್ರೆಡಿಟ್ ಹೋಗಬೇಕು. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಹೆಸರು ನಾಗಮ್ಮ ವೆಂಕಟೇಶ್ ಮೂರ್ತಿ ಅಂತ, ಬಸವನಗುಡಿ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ. ಇವತ್ತು ನಾವು 10 ಗಂಟೆಗೆ ಈ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಏನಕ್ಕೆ ಸಲುವಾಗಿ ಅಂತಂದರೆ ನರೇಂದ್ರ ಮೋದಿಯವರ 12 ವರ್ಷದ ಏನವರು ಅವಧಿನ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆ ಸಲುವಾಗಿ ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋ ಒಂದು ಸಲುವಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದು ಮಹಿಳಾ ಮೋರ್ಚಾ ಕಡೆಯಿಂದ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸೊ ಇದನ್ನು ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ಇವಾಗ ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಕಡೆನೂ ಮರಗಿಡಗಳು ಕಟ್ ಮಾಡ್ತಾ ಎಲ್ಲ ಇವತ್ತು ಪರಿಸರನ ಹಾಳು ಮಾಡ್ತಾ ಇದ್ದಾರೆ. ಸೊ ಇವತ್ತು ಅರಣ್ಯ ಪ್ರದೇಶಗಳಿಗೆ ಹೋದ್ರೂ ಇವತ್ತು ಮರಗಿಡಗಳನ್ನ ದಟ್ಟವಾಗಿ ನೋಡೋದು ಕಮ್ಮಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇದೊಂದು ನಮ್ಮಲ್ಲಿ ಎಲ್ಲ ನಮ್ಮ ಮಹಿಳಾ ಮೋರ್ಚಾ ಸೇರಿಕೊಂಡು ಒಂದು ಅಳಿಲು ಸೇವೆ ಅಂತ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಮಗೆ ಸಿಗೋವಂಥ ಪ್ರತಿಯೊಂದು ಹಣ್ಣಿನ ಬೀಜಗಳನ್ನ ತೊಗೊಂಡು ಅದನ್ನು ನಾವು ಇದನ್ನು ಉಂಡೆಗಳನ್ನ ಮಾಡಿ ಒಂದು 5,000 ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಇದನ್ನು ಮಾಡ್ತಾ ಇರೋವಂಥದ್ದು. ಸೊ ಇದನ್ನು ನೆಕ್ಸ್ಟು ಒಣಗಿಸಿ ತೊಗೊಂಡೋಗಿ ನಾವು ಅರಣ್ಯ ಪ್ರದೇಶಗಳಲ್ಲಿರ್ಬೋದು ಅಥವಾ ಎಲ್ಲಿ ನಮಗೆ ಯಥೇಚ್ಛವಾಗಿ ಮರಗಿಡಗಳಿಲ್ಲ ಅಲ್ಲಿ ನಾವು ಇದನ್ನು ನೆಡಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡಿದ್ದೀವಿ. ಸೊ ಎಲ್ಲರೂ ನಮಗೆ ಜೊತೆಗೂಡಿಸಿದ್ದಾರೆ. ಪೇರೆಂಟ್ ಬಾಡಿಯವರು ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಮತ್ತು ನಮ್ಮ ಸಂಗತಿ ಸರ್ ಬಂದಿದ್ದಾರೆ, ನಮ್ಮ MLA ಅವ್ರು ಬರ್ತಾ ಇದ್ದಾರೆ. ಈ ರೀತಿ ಪ್ರತಿಯೊಬ್ಬರು ಸಪೋರ್ಟು ನಮಗೆ ಸಿಕ್ಕಿದೆ. ಸೊ ಹಾಗಾಗಿ ತುಂಬ ಖುಷಿಯಾಗಿದೆ ಸರ್ ಇದು. ಖಂಡಿತ ಸರ್, ಖಂಡಿತ ಸಕ್ಸಸ್ ಆಗುತ್ತೆ. ಯಾಕೆಂದರೆ ಇದಕ್ಕಿಂತ ಮುಂಚೆ ನಾವು ಬಸವನಗುಡಿಲಿ ಮಾಡಿದ್ವಿ ಇದೇ ಕಾರ್ಯಕ್ರಮನ, 1 ವರ್ಷ ಬ್ಯಾಕ್ ಅಲ್ಲಿ ಮಾಡಿದ್ವಿ. ಮತ್ತು ಇಲ್ಲಿ ಯುವ ಮೋರ್ಚಾದವರು ಒಂದು ಸಲ ಹಮ್ಮಿಕೊಂಡಿದ್ರು. ಸೊ ಇದು 3ನೇ ಸಲ ಇಲ್ಲಿ ಮಹಿಳಾ ಮೋರ್ಚಾ ಮಾಡ್ತಾ ಇರೋದು. ಸೊ ನೆಕ್ಸ್ಟು ಇದನ್ನು ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇದೆ ಸರ್ ಇದು. ಸರ್ ಖಂಡಿತ ಬದಲಾವಣೆ ಆಗಲೇಬೇಕು. ಯಾಕೆ ಅಂತಂದರೆ ಇವತ್ತು ನೋಡ್ತಾ ಇದ್ದೀರಾ ಆಕ್ಸಿಜನ್ ಎಷ್ಟು ಕಮ್ಮಿ ಆಗ್ತಾ ಇದೆ ಜನಗಳಿಗೆ ಅಂತ ಅಂದ್ಬಿಟ್ಟು. ಇವತ್ತು ಉಸಿರಾಟದ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಮ್ಮಲ್ಲಿ ಇವಾಗ ನಾವು ಒಬ್ಬರು ಸಂಕಲ್ಪ ಮಾಡಿದ್ರೆ ನಮ್ಮನ್ನು ನೋಡಿ ಇನ್ನೊಬ್ಬರು ಸಂಕಲ್ಪ ಮಾಡ್ಬೋದು. ಈ ರೀತಿ ಇದೊಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಈ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ಇದನ್ನು ಮಾಡ್ತೀವಿ. ಎಷ್ಟು ಜನ ಮಹಿಳೆಯರು ಭಾಗಿಯಾಗಿದ್ದಾರೆ? ಸೊ ಇಲ್ಲಿಂದ 60-70 ಜನ ಇದ್ದರು. ಸೊ ಕೆಲವರು ಈಗ ಅದು ಇದು ಅಂತ ಹೋಗಿದ್ದಾರೆ. ಸೊ ಒಂದು 60 ಜನ ಇದ್ದಾರೆ ಸರ್. ನನ್ನ ಹೆಸರು ಮಹಿಳಾ ಮೋರ್ಚಾ ಅಧ್ಯಕ್ಷರು ಜಯಲಕ್ಷ್ಮಿ ಅಂತ, ಬಸವನಗುಡಿ ಮಂಡಲ.